Day 40 of 120 days fertility booster series and second day of my ಪೀರಿಯಡ್ ಪೇನ್ ಆ್ಯಂಡ್ ಬ್ಲೀಡಿಂಗ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ 3 ಡೇಸ್ ರೆಸ್ಟ್ ಮಾಡೋಣ ಅಂತ ಮಾರ್ನಿಂಗ್ ಯೋಗಾಭ್ಯಾಸನ ಸ್ಕಿಪ್ ಮಾಡಿದ್ದೀನಿ. ಜಸ್ಟ್ 2 ಗ್ಲಾಸ್ ನಾರ್ಮಲ್ ವಾಟರ್ ಕುಡಿದು ನನ್ನ ದಿನನ ಸ್ಟಾರ್ಟ್ ಮಾಡಿದ್ದಾಯಿತು. ಸಾಧ್ಯ ಆದಷ್ಟು ರೆಸ್ಟ್ ಮಾಡೋಣ ಅಂತ ದಿನನಿತ್ಯ ಮಾಡಲೇಬೇಕಾದಂತಹ ಅಗತ್ಯ ಕೆಲಸಗಳನ್ನು ಹೊರತುಪಡಿಸಿ ಬಟ್ಟೆ ವಾಶ್ ಮಾಡೋದಾಗಲಿ ಅಥವಾ ಇನ್ನಿತರ ಹೆವಿ ಅನಿಸೋ ಕೆಲಸಗಳನ್ನು ಸದ್ಯಕ್ಕೆ ಮುಂದೂಡಿದ್ದೀನಿ. ಬೆಳಗ್ಗೆ ತಿಂಡಿಗೆ ಮಲ್ಟಿಗ್ರೈನ್ ಮಾಲ್ಟ್ಗೆ ಗೆಣಸು ಮಿಕ್ಸ್ ಮಾಡಿ ಕುಡಿದು ಒಂದು ತಂಬಿಟ್ಟು ಅರ್ಧ ಸೇಬೆಕಾಯಿ ತಿಂದೆ. ತಿಂಡಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪೋಸ್ಟ್ ಆಫೀಸಲ್ಲಿ ಕೆಲಸ ಇತ್ತು ಅಂತ ಪೋಸ್ಟ್ ಆಫೀಸ್ಗೆ ಹೋಗಿ ಒಂದು ಅರ್ಧ ಗಂಟೆ ಅಲ್ಲೂ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ಮನೇಲಿ ಇವತ್ತು ಕೆಲಸದ ಹರಿಬರಿ ಇಲ್ಲದೆ ಇರೋದ್ರಿಂದ ಆರಾಮಾಗಿ ಕೂತು ಪೇಪರ್ ಓದಿ ಮುಗಿಸ್ದೆ. ಪೇಪರ್ ಓದ್ತಾ ಒಂದು ನೆಲ್ಲಿಕಾಯಿ ತಿಂದೆ. ಆಮೇಲೆ ನಿಧಾನಕ್ಕೆ ಸಣ್ಣ ಪುಟ್ಟ ಮನೆ ಕೆಲಸಗಳು ಮಾಡ್ತಾ ಹೋದೆ. ಮಧ್ಯಾಹ್ನ ಅಷ್ಟರಲ್ಲಿ ಒಂದು ಎಳ್ನೀರು ಕುಡಿದು ಅದರ ಗಂಜಿ ತಿಂದಷ್ಟರಲ್ಲಿ ಹೊಟ್ಟೆ ತಣ್ಣಗಾದಂಗೆ ಆಯಿತು. ಮಧ್ಯಾಹ್ನ ಊಟಕ್ಕೆ ದೋಸೆ, ಬಸಳೆ ಸೊಪ್ಪಿನ ಸಾರು, ಒಂದು ಗೆಣಸು ತಿಂದು ಹೋಗಿ ದಬಾಕೊಂಡೆ. ಇವತ್ತು 1 ಅವರ್ ನ್ಯಾಪ್ ಬದಲಿಗೆ 2-3 ಅವರ್ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ನಿದ್ದೆ ಮಾಡಿದೆ. ಮಲಗಿ ಎದ್ದೇಳೋ ಅಷ್ಟರಲ್ಲಿ ಸಂಜೆ ಆಗಿತ್ತು. ಹೊಟ್ಟೆ ನೋವು ಕೂಡ ಸ್ವಲ್ಪ ಕಡಿಮೆ ಆಗಿತ್ತು. ಇನ್ನು ಸಂಜೆ ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಹೇಳಿ ಸ್ವಲ್ಪ ಹೊತ್ತು ಮೂವಿ ನೋಡ್ತಾ ಆಮೇಲೆ ಸ್ವಲ್ಪ ಹೊತ್ತು ಬುಕ್ ಓದ್ತಾ ಇದ್ದೆ. ಸದ್ಯಕ್ಕೆ ನಾನು ನೋಡ್ತಾ ಇರೋ ಮೂವಿ ಕರಟಕ ದಮನಕ ಮತ್ತು ಓದ್ತಾ ಇರೋ ಪುಸ್ತಕ ದಲೈ ಲಾಮಾ ಅವರ ಫ್ರೀಡಮ್ ಇನ್ ಎಕ್ಸೈಲ್. ರಾತ್ರಿ ಊಟಕ್ಕೆ ಚಿಕನ್ ಸಾಂಬಾರು ಮತ್ತು ಮುದ್ದೆ ಊಟ ಮಾಡಿ 1 ಗ್ಲಾಸ್ ಬಿಸಿನೀರು ಕುಡಿದು ಇವತ್ತಿನ ಕಥೆನ ಮುಗಿಸಿದ್ದಾಯಿತು.